ಚಾಟ್ ಜಿ ಬಿ ಜೊತೆಗೆ ಯಾವ ರೀತಿ ಮಾತಾಡ್ಬೇಕಂದ್ರೆ ಅದು ಮಾತಾಡಿದ್ರೆ ಯಾವ ರೀತಿ ಉತ್ತರ ಕೊಡುತ್ತೆ ಅಂತೇಳಿ ಈ ಫೋನ್ ಮೂಲಕ ಮಾತಾಡೋನು. ಹಲೋ ಹಲೋ, ಒಂದೇ ನಿಮಿಷ, ನಾನು ಹೇಳೋದಕ್ಕೆ ಕೇಳ ಸ್ವಲ್ಪ. ನನಗೆ ಬ್ಯಾಂಕ್ ಲೋನ್ ಬೇಕಾಗೈತಿ. ಸೊ ನನಗೆ ಬ್ಯಾಂಕ್ ಲೋನಿಗೆ ಏನೇನು ಅಪ್ಲೈ ಮಾಡಬೇಕು, ಎಷ್ಟು ಅಪ್ಲೈ ಮಾಡಬೇಕು, ಹೆಂಗೆ ಅಪ್ಲೈ ಮಾಡಬೇಕು ಅಂತೇಳಿ ಒಂದು 30 ಸೆಕೆಂಡ್ ಒಳಗೆ ತಿಳಿಸಿ ನನಗೆ. ನನ್ನ ತಕ್ಕೇನು ಆದಾಯ ಇಲ್ಲ. ನಾನು ಆದಾಯದ ಎಲ್ಲಿದ್ದೆ ತಗೊಳ್ಳಿ, ನಾನು ಆದಾಯದ ಎಲ್ಲಿದ್ದೆ ಹೇಳಕ್ಕೆ. ಒಂದು ಬ್ಯಾಂಕ್ ಲೋನ್ ಬೇಕಾಗಿತ್ತು, ನನಗೆ ರೊಕ್ಕ ಬೇಕಾಗ್ಯಾವ. ಅದು ಸರಿಯೇ, ಬ್ಯಾಂಕ್ ಲೋನ್ ಪಡೆದಾಗ ಸಾಮಾನ್ಯವಾಗಿ ನಿಮ್ಮ ವಹಿವಾಟುಗಳು ಆದಾಯದ ಅಲ್ಲ, ನಾನು ಹೇಳೋ ಒಂಚೂರು ಕೇಳ ಶಾಂತಿಯಿಂದ. ಸ್ವಲ್ಪ ನಿಂದ ನೀನು ಮಾತಾಡಕ್ ಹೋಗ್ಬೇಡ. ನನ್ನ ತಕ್ಕ ಏನು ಇಲ್ಲ, ಅದಕ್ಕೆ ಕೇಳಕತ್ತೀನಿ ಸಾಲ. ಒಳ್ಳೆಯದು, ನಾನು ಶಾಂತಿಯಾಗಿ ಮತ್ತು ಧೈರ್ಯದಿಂದ ಉತ್ತರಿಸುತ್ತೇನೆ. ನಿಮಗೆ ಏನಾದ್ರೂ ಸ್ಪಷ್ಟತೆ ಅಥವಾ ಸ್ಪಷ್ಟ ಅಲ್ಲ, ನಾ ಪ್ರಶ್ನೆ ಕೇಳೋದಕ್ಕೆ ಮೊದಲು ಉತ್ತರ ಕೊಡು, ಆಮೇಲೆ ನೀನು ಸ್ಪಷ್ಟ ಮಾಡು ಅಂತ. ನೀನು ಏನು ಮಾಡೋದಿದ್ರೆ. ಹೌದು, ಖಚಿತವಾಗಿ ನಾನು ನಿಮ್ಮ ಪ್ರಶ್ನೆಗಳಿಗೆ ಶಾಂತವಾಗಿ ಉತ್ತರಿಸುತ್ತೇನೆ. ನಂತರ ನೀವು ಹೆಚ್ಚಿನ ಸ್ಪಷ್ಟತೆ ಬೇಕಾದ್ರೆ ಮತ್ತೆ ನಾನು ಸಾಲ ಹೆಂಗ್ ತಗೋಬೇಕಂತ ಕೇಳಿದ್ರೆ, ನೀನು ಬ್ಯಾಂಕ್ ಅಕೌಂಟ್ ಅದು ಬ್ಯಾಂಕ್ನಾಗ ಎಷ್ಟೈತೆ ಅಂತ ಕೇಳಿದ್ರೆ ನಾನು ಎಲ್ಲಿಂದ ತೋರಿಸ್ಲಿ? ನನಗೆ ಸಾಲ ತಗೋಬೇಕು, ಹೆಂಗ್ ತಗೋಬೇಕಂತ ಹೇಳಿದ್ರೆ ನೀನು ಹೇಳುವಲ್ಲಿ ನೀನು. ಸರಿ, ನಾನು ನಿಮಗೆ ಸಾಲ ತೆಗೆದುಕೊಳ್ಳುವ ಪ್ರಕ್ರಿಯೆ ಬಗ್ಗೆ ವಿವರವಾಗಿ ಹೇಳುತ್ತೇನೆ. ಬ್ಯಾಂಕ್ ಅಕೌಂಟ್, ಕಾಗದಗಳು ಮತ್ತು ಇನ್ನಿತರ ಅಗತ್ಯ ಮಾಹಿತಿಯನ್ನು ಹೇಗೆ ಸಿದ್ಧಪಡಿಸಬೇಕು. ನಂದು ಬ್ಯಾಂಕ್ ಅಕೌಂಟೇ ಇಲ್ಲ, ಸಾಲ ಹೆಂಗ್ ತಗೊಳ್ಳಿ ನಾ ಈಗ? ಅದೊಂದು ಸಮಗ್ರ ವಿಷಯ. ನೀವು ಸಾಲ ಪಡೆಯಲು ಸಾಮಾನ್ಯವಾಗಿ ಬ್ಯಾಂಕ್ ಅಕೌಂಟ್ ಅಥವಾ ನಿಖರವಾದ ದಾಖಲೆಗಳನ್ನು ಹೊಂದಿರುವುದು ಸಹಾಯಕ. ನನ್ನ ಹತ್ರ ಬ್ಯಾಂಕ್ ಅಕೌಂಟ್ ಇಲ್ಲ ಈಗ, ಕೇಳ ಸ್ವಲ್ಪ. ನನ್ನ ತಕ್ಕ ಬ್ಯಾಂಕ್ ಅಕೌಂಟ್ ಇಲ್ಲ, ಜೀಟ್ ಚಪ್ಪಟಿ. ನಾನೀಗ ಸಾಲ ತಗೋಬೇಕು, ಅದನ್ನ ಹೇಳಿ. ನೀನು ಯಾರ ತಕ್ಕ ಸಾಲ ಸಿಗ್ತೈತೆ ನನಗೆ? ಅದು ಅರ್ಥವಾಗಿದೆ. ನಾನು ನಿಮಗೆ ಸಾಲ ಪಡೆಯಲು ಇರುವ ಬೇರೆ ಮಾರ್ಗಗಳನ್ನು, ಬ್ಯಾಂಕ್ ಬದಲಾಗುವ ಬದ್ಧತೆಗಳ ಅಥವಾ ಮತ್ತಷ್ಟು ಆಯ್ಕೆಗಳ ಬಗ್ಗೆ ವಿವರಿಸಬಹುದು. ನೀವು ಯಾವ ರೀತಿಯ ಸಹಾಯ ಬೇಕಾದರೂ ತಿಳಿಸಿ. ಮತ್ತೆ ನಾನು ಒಂದೇ ಸಹಾಯ ಕೇಳೀನಿ, ಅದನ್ನ ನೀನು 3 ನಿಮಿಷ ಆತಿ ಒಳ್ಳೆ ಮಿಳ್ಳಿ ಅದನ್ನ ಸಹಾಯ ಕೇಳಿ ಅಂತಿದ್ದಿ. ಸಹಾಯ ಕೇಳಿ ಸಾಕಾಗೋದು ನನಗೆ. ಸಾಲ ಹೆಂಗೆ ತಗೋಬೇಕು? ಯಾರು ಕೊಡ್ತಾರೆ ಸಾಲ ನನಗೆ? ನಾನು ನಿಮ್ಮ ಮಾತನ್ನು ಅರ್ಥ ಮಾಡಿಕೊಂಡಿದ್ದೇನೆ ಮತ್ತು ನಾನು ನಿಖರವಾಗಿ ತಿಳಿಸಬಹುದು. ನೀವು ಸಾಲ ಪಡೆಯಲು ಬ್ಯಾಂಕ್ಗಳು, ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳು ಅಥವಾ ಆನ್ಲೈನ್ ಲೋನ್ ಪ್ಲಾಟ್ಫಾರ್ಮ್ಸ್ಗಳು ಎಂಬುವುಗಳಿಂದ ಹೊಂದಿಕೊಳ್ಳಬಹುದು. ಏನಿನ ಸುಮ್ಮನೆ ಒಳ್ಳೆ ಮಿಳ್ಳಿ ಬರೇ ಬ್ಯಾಂಕ್ ಸಾಲ ಅಂತ ಹೇಳ್ಬೇಡ. ಬ್ಯಾಂಕ್ ಬಿಟ್ಟು ಬೇರೆ ಕಡೆ ಎಲ್ಲಾರ ಸಾಲ ಕೊಡ್ಸಂಗಿದ್ರ ಹೇಳ. ಇಲ್ಲಿಗ್ರಪ್ಪ ಅಂದ್ರೆ ನೀನು ಹೋಗ್ಬಿಡು, ನೀನು ತಕ್ಕ ನಿಂದ್ರಕ್ಕೆ ಹೋಗ್ಬೇಡ. ಸಮಜ್ಜಿ, ನಾನು ನಿಮ್ಮ ಮಾತನ್ನು ಅರ್ಥ ಮಾಡಿಕೊಂಡು ನೀವು ಬೇಕಾದ ರೀತಿಯ ಸಹಾಯಕ್ಕೆ ತಕ್ಕಂತೆ ಪ್ರತಿಕ್ರಿಯೆ ನೀಡುತ್ತೇನೆ. ನೀವು ಉಲ್ಲೇಖಿಸಿರುವಂತೆ ನಾನು ಹೆಚ್ಚು ಸ್ಪಷ್ಟವಾಗಿ ಮತ್ತು ನಿಖರವಾಗಿ ಮಾಹಿತಿ ನೀಡಲು ಪ್ರಯತ್ನಿಸುತ್ತೇನೆ. ನೀನು ಏನು ನೀಡಾಗಲ್ಲ, ನನಗೆ ಗೊತ್ತೈತಿ. ಹೋಗು ಸುಮ್ಮನೆ ಚಾಟ್ GPT. ಹೆಚ್ಚು ಚಿಂತೆ ಕೊಡಬೇಕಿಲ್ಲ, ನಾನು ಯಾವಾಗಲೂ ನಿಮಗೆ ಸಹಾಯ ಮಾಡಲು ಇಲ್ಲಿದ್ದೇನೆ. ನಿಮ್ಮ ಸಮಯಕ್ಕೆ ಧನ್ಯವಾದಗಳು. ಮತ್ತು ನೀವು ಯಾವುದೇ ಸಹಾಯ ಬೇಕಾದ್ರೆ ಯಾವಾಗಲೂ ಕೇಳಬಹುದು. ಶುಭವಾಗಲಿ. ಇಷ್ಟ ಚಾಟ್ GPT ಒಳ್ಳೆ ಮಿಳ್ಳಿ ಕೇಳ್ದಂದ್ರೆ ಅದನ್ನ ಉತ್ತರ ಕೊಡ್ತೈತೆ. ಅದು ಇದ್ರದ ಲಕ್ಷಣಗಳು ಅಷ್ಟೇ ತೋರಿಸಿದ್ರು ನೋಡೋಣ ಅಂತೇಳಿ. ಸ್ಪಷ್ಟವಾಗಿ, ನಿಖರವಾಗಿ ಮತ್ತು ಸಹಾಯಕರಾಗಿ. ಸಾಕ್ ಬಿಡೋ ಮಾರಾಯ, ನೀನು ಒಳ್ಳೆ ಮಿಳಿ ಸ್ಪಷ್ಟ ನಿಖರ ಅಂತೇಳಿ ಹೇಳ್ಕಂತ ಕುಂದಿರ್ತಿದ್ದಿ. ಹೇಳಿಲ್ಲ ನಿನಗ ಬಾಯಿ ಅಂತೇಳಿ? ಸರ್ ಅರ್ಥ ಆಗಿಲ್ಲ ಹೇಳಿದ್ರೆ ನಿಂಗ? ಸರಿ, ನಾನು ಮುಂದುವೇನು ಹೇಳಬಾರದು ಎಂಬುದನ್ನು ಅರ್ಥ ಮಾಡಿಕೊಂಡಿದ್ದೇನೆ. ನೀವು ಹೇಳಿದಂತೆ ನಾನು ಈಗಿಂದ ಮುಗಿಸುತ್ತೇನೆ. ಮತ್ತೆ ಕೊಟ್ಟು ಕೆಲಸ ಮಾಡ್ಲಿಲ್ಲ ಅಂದ್ರೆ ಮತ್ತೆ ಒಕ್ಕಿ ಬಿಡು. ನೀನು ಯಾವನ್ ಬೈರ ಅಂತೇಳಿ ನಾ ಹೋಗಿ. ನೀನು ಸಾಲ ಹೆಂಗ್ ತಗೋಬೇಕನ್ನೋದು ಹೇಳಿಲ್ಲ ನೀನು ನನಗೆ. ಒಳ್ಳೆಯದು, ನಿಮ್ಮ ಮಾತನ್ನು ನಾನು ಗಮನಿಸಿಕೊಂಡಿದ್ದೇನೆ. ನಿಮಗೆ ಯಾವ ಸಹಾಯ ಬೇಕಾದರೂ ನಾನು ಯಾವಾಗಲೂ ಸಿದ್ಧನಿದ್ದೇನೆ. ನೀವು ಬೇಕಾದಾಗ ಮತ್ತೆ ಸಂಪರ್ಕಿಸಬಹುದು. ಶುಭವಾಗಲಿ.